ನೋಡಿ, ನಿಮ್ಮ ಹತ್ರ ಏನಾದರೂ ಆಕ್ಸಿಸ್ ಬ್ಯಾಂಕಲ್ಲಿ ಅಕೌಂಟ್ ಇದೆ ಅಂತಂದರೆ ಕೆಲವೊಂದು ಸಲ ನಿಮಗೆ KYCನ ನೀವು ಅಪ್ಡೇಟ್ ಮಾಡಿ ಅಂತ ನಿಮಗೆ ನೋಟಿಫಿಕೇಷನ್ ಬರ್ಬೋದು. ಅಂದರೆ ನಿಮಗೆ ಮೇಲ್ ಬರ್ಬೋದು, ನನಗೆ ಇದು ಬಂದಿದೆ KYCನ ಅಪ್ಡೇಟ್ ಮಾಡಿ ಅಂತ ಅಂದ್ಬಿಟ್ಟು ಒಂದು ಮೇಲ್ ಕಳಿಸಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು KYC ವೆರಿಫಿಕೇಷನ್ನ ನೀವು ಮೊಬೈಲ್ ಬ್ಯಾಂಕಿಂಗ್ ಆ್ಯಪಲ್ಲೇ ನೀವು ಮಾಡ್ಬೋದು ಮನೇಲೇ ಕೂತ್ಕೊಂಡು, ಅಥವಾ ನೀವು ಏನಾದರೂ ಆಕ್ಸಿಸ್ ಬ್ಯಾಂಕ್ಗೆ ನೀವು ವಿಸಿಟ್ ಮಾಡ್ತೀರಾ ಅಂತಂದರೆ ಅಲ್ಲೂ ಕೂಡ ಹೋಗಿ ಮಾಡ್ಬೋದು. ಇವತ್ತು ನಾನು ನಿಮಗೆ ಮೊಬೈಲಲ್ಲೇ ಕೂತ್ಕೊಂಡು ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ಹೇಳ್ತೀನಿ. ಆರಾಮಾಗಿ ನಿಮ್ಮ ಮೊಬೈಲಲ್ಲೇ ಮಾಡಿಬಿಡ್ಬೋದು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು. ಅದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಸೊ ನೋಡಿ ಗೈಸ್, ನೀವು ಮೊಬೈಲಲ್ಲೇ ಮಾಡಬೇಕು ಅಂತಂದರೆ ಆಕ್ಸಿಸ್ ಬ್ಯಾಂಕ್ ಅವ್ರದ್ದೇ ಆಕ್ಸಿಸ್ ಮೊಬೈಲ್ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಇದೆ, ಆಯಿತಾ. ಸೊ ಆಕ್ಸಿಸ್ ಬ್ಯಾಂಕ್ ಅವ್ರದ್ದೇ. ಸೊ ಆ ಒಂದು ಆ್ಯಪಲ್ಲಿ ನಿಮ್ಮ ಒಂದು ಆಕ್ಸಿಸ್ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ಏನಿರುತ್ತೆ ಅದನ್ನು ನೀವು ಲಾಗಿನ್ ಮಾಡಿಕೊಂಡ್ರೆ ಸೊ ನೀವು ಅದರೊಳಗಡೆ ನೀವು KYCನ ವೆರಿಫೈ ಮಾಡ್ಬೋದು. ಸೊ ಈಗ ಆಲ್ರೆಡಿ ನಾನು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ಅಕೌಂಟೆಲ್ಲ ಲಾಗಿನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ನಾನು ಡೈರೆಕ್ಟಾಗಿ ನಾನು ಹೆಂಗೆ KYC ಅಪ್ಡೇಟ್ ಮಾಡೋದು ಅನ್ನೋದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ಆ್ಯಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಅಕೌಂಟ್ ಇಟ್ಕೊಂಡಿರೋರು ಸೊ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಹೋಗಿ. ಓಕೆ, ಸೊ ಚೆಕ್ಔಟ್ ಮಾಡಿ. ಸೊ ಬನ್ನಿ ಇವಾಗ ವೆರಿಫೈ ಮಾಡೋದು ಹೇಗೆ ಅಂತ ನೋಡೋಣ ಗೈಸ್. ನೋಡಿ, ಅದಕ್ಕೆ ನೀವು ಆಕ್ಸಿಸ್ ಮೊಬೈಲ್ ಬ್ಯಾಂಕ್ ಆ್ಯಪನ್ನು ಫಸ್ಟು ನೀವು ಓಪನ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಾನು ಫೇಸ್ ID ಕೊಟ್ಕೊಳ್ತೀನಿ ಲಾಗಿನ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಾದಮೇಲೆ ನಿಮಗೆ ನಿಮ್ಮ ಒಂದು ಆಕ್ಸಿಸ್ ಮೊಬೈಲ್ ಬ್ಯಾಂಕ್ ಆ್ಯಪ್ ಓಪನ್ ಆಗುತ್ತೆ. ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ ಎಲ್ಲವೂ ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ನಂದು ಐಡ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಬಂತು ಅಂತಂದರೆ ಇಲ್ಲಿ ನಿಮಗೊಂದು ಮೋರ್ ಆಪ್ಷನ್ ಇರುತ್ತೆ. ಸೊ ಈ ಮೋರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಮೇಲ್ಗಡೆ ಪ್ರಾಡಕ್ಟ್ಸು, ಪೇಮೆಂಟ್ಸ್ ಆ್ಯಂಡ್ ಟ್ರಾನ್ಸ್ಫರು ಮತ್ತು ಸರ್ವೀಸಸ್ ಅಂತ ಬರುತ್ತೆ. ನೀವು ಇಲ್ಲಿ ಸರ್ವೀಸಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಮೈ ಪ್ರೊಫೈಲ್ ಅಂತ ಬರುತ್ತೆ. ಈ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ನೀವು KYCನ ವೆರಿಫೈ ಮಾಡಬೇಕು ಅಂತ ಇದ್ದರೆ, ಅದಾದಮೇಲೆ ನಿಮಗೆ ಇಲ್ಲಿ ಅಪ್ಡೇಟ್ KYC ಅಂತ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಪ್ಡೇಟ್ KYC ಅಂತ ಇಲ್ಲಿ ಬಂದಿದೆ. ನಾನಿವಾಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಅದಾದಮೇಲೆ ಸೊ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆಗಿ ನಿಮಗೆ ರಿವ್ಯೂ ಡೀಟೇಲ್ಸ್ ಅಂತ ಬರುತ್ತೆ. ನಿಮ್ಮ ಹೆಸರು ಎಲ್ಲವೂ ಕೂಡ ಬರುತ್ತೆ ಇಲ್ಲಿ ಡೀಟೇಲ್ಸು. ಸೊ ಇಲ್ಲಿ ನೀವು KYC ಅಪ್ಡೇಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಕೆಲವೊಂದಷ್ಟು ರೆಡ್ಡಲ್ಲಿ ಬಂದಿರುತ್ತೆ. ಹೊರಗಡೆ ಒಂದು ಎಡಿಟ್ ಆಪ್ಷನ್ ಇರುತ್ತೆ. ಈ ಒಂದು ಎಡಿಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಫಸ್ಟು ಇಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಮದು ಪಾಸ್ಪೋರ್ಟ್ ಫೋಟೋನ ಅಪ್ಲೋಡ್ ಮಾಡಿ. ನಾನು ಇವಾಗ ಫೋಟೋ ಅಪ್ಲೋಡ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ನಾನು ಈ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅದಾದಮೇಲೆ ನಿಮ್ಮ ಫಾದರ್ ನೇಮು ಮತ್ತು ಮದರ್ ನೇಮು ಎಲ್ಲವೂ ಕೂಡ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕರೆಕ್ಟಾಗಿಲ್ಲ ಅಂತಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಆಕ್ಯುಪೇಷನ್ನ ಕೇಳುತ್ತೆ. ಸೊ ಇಲ್ಲಿ ನೀವು ಸ್ಟೂಡೆಂಟ್ ಆಗಿರೋ ಸ್ಟೂಡೆಂಟ್ ಅಥವಾ ನೀವು ಚೇಂಜ್ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಚೇಂಜ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಆದಮೇಲೆ ನಿಮ್ಮ ಒಂದು ಆ್ಯನ್ಯುವಲ್ ಇನ್ಕಮ್ನ ಕೇಳುತ್ತೆ. ನೀವು ವರ್ಷಕ್ಕೆ ಎಷ್ಟು ದುಡಿತೀರಾ ಅನ್ನೋದನ್ನು ನಿಮಗೆ ಇಲ್ಲಿ ಕೇಳುತ್ತೆ. ಸೊ ಅದಾದಮೇಲೆ ನಿಮ್ಮದು ಸೋರ್ಸ್ ಆಫ್ ಫಂಡ್ಸು, ನೀವು ಎಲ್ಲಿಂದ ನಿಮಗೆ ಫಂಡ್ ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ಒಂದಷ್ಟು ಆಪ್ಷನ್ಸ್ ಕೊಟ್ಟಿರ್ತಾರೆ. ನೀವು ಈ ಆಪ್ಷನ್ ಇಲ್ಲ ಅಂತಂದರೆ ಅದರ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಅದಾದಮೇಲೆ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ಅದಾದಮೇಲೆ ನಿಮಗೆ KYC ಅಪ್ಡೇಟೆಡ್ ಅಂತ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಈ ರೀತಿ ಬಂದಮೇಲೆ ನಿಮ್ಮದು KYC ಅಪ್ಡೇಟ್ ಆಗಿದೆ ಅಂತ ಇಲ್ಲಿ ಕೆಳಗಡೆ ಓಕೆ ಅಂತ ಇರುತ್ತೆ. ಸೊ ಓಕೆ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮೊಂದು KYC ಹೊಸದಾಗಿ ಅಪ್ಡೇಟ್ ಆಗಿರುತ್ತೆ. ಈ ರೀತಿ ನೀವು KYCನ ಅಪ್ಡೇಟ್ ಮಾಡ್ಕೊಳ್ಬೋದು.